ಆಲ್ ಮಾಸ್ಟರ್, ನಮಸ್ಕಾರ. ಮಹಾವತಾರ್ ಬಾಬಾಜಿ ಮತ್ತೆ ಪತ್ರಿಜಿ ಗುರುಗಳಿಗೆ ಮತ್ತೆ ಈ ವೇದಿಕೆಯಲ್ಲಿ ನಮಗೆಲ್ಲ ಈ ಒಂದು ಸ್ಥಾನ ಕೊಟ್ಟಿರುವಂತ ರಂಗನಾಥ್ ಗುರೂಜಿ ಅವರಿಗೆ ಅದ್ಭುತವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನನ್ನ ಇವತ್ತಿನ ಸ್ವಾಧ್ಯಾಯ ಅಂತಂದ್ರೆ ಸಮಗ್ರ ಜೀವನ ಶೈಲಿಯಲ್ಲಿ ಶಿವಂಬು ಚಿಕಿತ್ಸೆ. ಈ ಶಿವಂಬು ಚಿಕಿತ್ಸೆನ ನನ್ಗೆ ಹೇಳ್ಕೊಟ್ಟಿದ್ದು ಅಂತಂದ್ರೆ ಗೀತಾ ಮ್ಯಾಮ್. ಗೀತಾ ಮ್ಯಾಮ್ಗೆ ಫಸ್ಟ್ ಈ ವೇದಿಕೆಯಿಂದ ನಾನು ಅವರಿಗೆ ದೊಡ್ಡ ಅದ್ಭುತವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಗೀತಾ ಮ್ಯಾಮ್ಗೆ. ಶಿವಂಬು ಚಿಕಿತ್ಸೆ ಏನಪ್ಪಾ ಅಂತಂದ್ರೆ ಈ ವೇದಿಕೆಯಲ್ಲಿ ನಾವು ಎಲ್ಲ ಪ್ರತಿಯೊಂದು ಕೂಡ ಅನುಭವ ಆಗ್ತಾ ಇದೆ. ಶಿವಂಬು ಅಂತ ತಕ್ಷಣ ಯಾಕೋ ಒಂಥರ ಹಿಂಜರಿಕೆ ಇದೆ ಅಂತ ನನಗೆ ಅನ್ಸುತ್ತೆ. ನಿನ್ನೆ ಕೇಳಿದ್ರು ರಂಗನಾಥ್ ಗುರುಜಿ ಅವರು, ಯಾರಾದ್ರೂ ಕೊಡ್ತೀರಾ ಅಲ್ಲೇ ಸ್ಟೇಜ್ ಮೇಲೆ ಅಂತಂದಾಗ ಯಾರು ಕೂಡ ಧೈರ್ಯವಾಗಿ ಹೇಳೋರು ಯಾರು ಇಲ್ದಂಗ ಆಗೋಗ್ಬಿಟ್ರು. ಅವಾಗ ಎಲ್ಲೋ ಅನ್ನಿಸ್ತು ನನಗೂ ಕೂಡ, ಈ ಶಿವಂಬು ಚಿಕಿತ್ಸೆ ಮಾಡ್ತಿದಾರೋ ಮಾಡ್ತಿಲ್ವೋ, ಇಲ್ಲ ಮಾಡ್ತಿದ್ದಾರೆ ಏನೋ ಒಂಥರ ಹಿಂಜರಿಕೆ, ಹೆಂಗಪ್ಪ ಸ್ಟೇಜ್ ಮೇಲೆ ಹೇಳೋದು, ಏನೋ ಒಂಥರ ಮನೋಭಾವ ಇರುತ್ತೆ. ಅಂದ್ರೆ ನಾವು ಈ ವೇದಿಕೆ ಅಂತಂದ್ರೆ ಒಂದು ಸತ್ಯವಾದ ವೇದಿಕೆ ಅಂತಾನೆ ಅನ್ಕೊಂಡಿರ್ತೀವಿ. ಈ ಪತ್ರಿಜಿ ಅವರು ಮಾಡಿಕೊಟ್ಟಿರುವಂತ ನಮಗೆ ಅದ್ಭುತವಾದ ವೇದಿಕೆ ಅಂತಂದ್ರೆ ಆರೋಗ್ಯ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಉತ್ತಮವಾದ ನಮಗೆ ಬೇಕಾಗಿರುವಂತ ಆರೋಗ್ಯ ಪ್ರತಿಯೊಂದು ಎಲ್ಲಾ ಕೂಡ ಇಲ್ಲಿ ಸಿಗ್ತಿದೆ ಅಂತಂದಾಗ ಇದನ್ನ ನಾವು ಬಳಸ್ಕೊಳ್ಳೋ ರೀತಿ ಒಳ್ಳೆ ರೀತಿನೇ ಬಳಸ್ಕೋಬೇಕಾಗಿದೆ ಮಾಸ್ಟರ್ಸ್. ಈ ಶಿವಂಬು ಚಿಕಿತ್ಸೆನ ನಾನು ಒಂದ್ಸರಿ ಕೊಟ್ಟಿದ್ದೀನಿ ಸ್ವಾಧ್ಯಾಯ, ಮತ್ತೆ ಯಾಕೆ ಕೊಡ್ತಿದ್ದೀನಿ ಅಂತಂದ್ರೆ ಇದರಿಂದ ನನಗಾಗಿರೋ ಅಂತ ಉಪಯೋಗಗಳು, ಏನೇನ್ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಫಸ್ಟ್, ಶುದ್ಧವಾದ ಮನಸ್ಸಿನಿಂದ ಶಿವಂಬು ಚಿಕಿತ್ಸೆಯನ್ನು ಮಾಡಬೇಕು. ಅಂದ್ರೆ ಮನ್ಸು, ಈಗ ನಮ್ಮ ಮಧುರ ಮೇಡಮ್ ಏನಾದ್ರೂ ಒಂದು ಮನೆ ಮದ್ದು ಹೇಳ್ದಾಗ ನಾವು ಎಷ್ಟು ಪ್ರೀತಿಯಿಂದ ಅದನ್ನ ಬರ್ಕತೀವಿ, ಇಟ್ಕತೀವಿ, ಮಾಡ್ತೀವಿ, ಮತ್ತೆ ಒಂದು ಥ್ಯಾಂಕ್ಸ್ ಹೇಳ್ತೀವಿ, ಮಧುರ ಮೇಡಮ್ ಆಯ್ತು ಇದರಿಂದ ಉತ್ತಮವಾದ ಪ್ರಯೋಜನ ಆಯ್ತು ಅಂತ ಹೇಳ್ಬಿಟ್ಟು. ಗುರೂಜಿ ಅವರು ಪ್ರತಿದಿನ ಹೇಳ್ತಿರ್ತಾರೆ ಶಿವಂಬು ಚಿಕಿತ್ಸೆ ಮಾಡಿ ಅಂತ. ಅದನ್ನ ನಾವು ಮಾಡ್ತಾ ನಮ್ಮ ಮೇಲೆ ನಾವೇ ಪ್ರಯೋಗ ಮಾಡ್ಕೋಬೇಕು. ಅಂದ್ರೆ ಅದನ್ನ ಮಾಡಿದಾಗ ನಮ್ ದೇಹದಲ್ಲಿ ಏನ್ ಬದಲಾವಣೆ ಆಗುತ್ತೆ ಅನ್ನೋದು ಫಸ್ಟ್ ನಾವು ಅದನ್ನ ಅರಿಬೇಕು. ಅರ್ತ್ಕೊಂಡಾಗ ಇನ್ನೊಬ್ರಿಗೆ ಹೇಳಕ್ ನಮಗೆ ಅನುಕೂಲ ಆಗುತ್ತೆ. ಮಾಡ್ದೇನೆ ಇದ್ದಾಗ ಯಾರಿಗೂ ಕೂಡ ಹೇಳಕ್ ಆಗೋದಿಲ್ಲ. ಮೂತ್ರದಿಂದ ದೇಹದ, ನಮ್ಮ ಮೂತ್ರ ಸೇವನೆಯಿಂದ ದೇಹದಲ್ಲಿರುವ ತ್ಯಾಜ್ಯ ವಸ್ತು ಅಂದ್ರೆ ವಿಷಪೂರಿತವಾದ ತ್ಯಾಜ್ಯ ವಸ್ತು ಅಂದ್ರೆ ಮೂತ್ರದಿಂದನೇ ಹೊರ ಬರುತ್ತೆ. ಏನು ಬೇಡ, ನಮ್ಮ ದೇಹಕ್ಕೆ ಬೇಡವಾಗಿರೋ ಅಂತ ತ್ಯಾಜ್ಯ ವಸ್ತು ಮುಳ್ಳನ್ನ ಮುಳ್ಳಿಂದನೇ ತೆಗಿರಿ ಅಂತ ಒಂದು ಗಾದೆನೂ ಇದೆ. ಅದರಿಂದ ಮೂತ್ರ ಸೇವನೆಯಿಂದ ಆ ಮೂತ್ರದ ಮೂಲಕನೇ ಬೇಡವಾಗಿರೋಂಥ ತ್ಯಾಜ್ಯ ವಸ್ತು ಹೊರಗಡೆ ಬರುತ್ತದೆ. ಇನ್ನೊಂದು ಮೇಡಮ್ ಏನು ಅಂತಂದ್ರೆ ಹಳೆ ಮೂತ್ರ ಶೇಖರಣೆ ಮಾಡಿ ಇಟ್ಟು ಅದನ್ನ ಎಲ್ಲಾದ್ರೂ ಈ ಚರ್ಮ ರೋಗ ಆಗಿರ್ಬೋದು, ತುರ್ಕೆ ಆಗಿರ್ಬೋದು, ಇಲ್ಲ ಏನಾದ್ರೂ ಕೊಯ್ಕೊಂಡಿರ್ಬೋದು, ಅದಕ್ಕೆಲ್ಲ ಅದು ಹಳೆ ಮೂತ್ರನ ಲೇಪನ ಮಾಡಿದಾಗ ಅದರಿಂದನೂ ಕೂಡ ಉತ್ತಮವಾದ ಪ್ರಯೋಜನಕಾರಿ ಆಗಿದೆ. ಅಂದ್ರೆ ಬೆಳಗ್ಗೆ ಟೈಮ್ ಉತ್ತಮವಾದ ಮೂತ್ರ ಅಂತಂದ್ರೆ ಅಮೃತವಾದ ಮೂತ್ರ ಅಂತಂದ್ರೆ ಅಂದ್ರೆ ಮಸಾಲೆ ಐಟಮ್ ಏನು ತಿನ್ಬಾರ್ದು. ನನ್ ಪ್ರಯೋಗ ಮಾಡ್ಕೊಂಡಿರೋದು, ಖಾರ, ಹುಳಿ, ಉಪ್ಪು, ಮಸಾಲೆ ನಾವು ಯಾವಾಗ ಜಾಸ್ತಿ ತಿಂತೀವೋ ಬೆಳಗ್ಗೆ ಟೈಮ್ ಆ ಮೂತ್ರ ಹೆಂಗಿರುತ್ತೆ ಅಂತಂದ್ರೆ ಕಹಿಯಾಗಿರುತ್ತೆ ಮತ್ತು ತುಂಬಾ ಖಾರವಾಗಿರುತ್ತೆ. ಕಣ್ಣಿಗೆ ಹಾಕೊಂಡಾಗ ಕಣ್ಣೆಲ್ಲ ಉರಿ ಬರುತ್ತೆ, ಬಾಯಿಗೆ ಹಾಕೊಂಡಾಗ್ಲೂ ಕೂಡ ಅದು ಪ್ರಭಾವ ಬೀರುತ್ತೆ. ಅದರಿಂದ ಏನ್ ಮಾಡ್ಬೇಕು ಅಂತಂದ್ರೆ ಉತ್ತಮವಾದ ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ಅಂತಂದ್ರೆ ಜಾಸ್ತಿ ಮಸಾಲೆ ಬಳಸಬಾರ್ದು, ಆದಷ್ಟು ಹಸಿ ತರಕಾರಿ, ಸೊಪ್ಪು, ಹಣ್ಣಿನ ರಸಗಳು ಇಂಥವನ್ನೇ ನಾವು ಪ್ರತಿದಿನ ತಗೊಳ್ತಾ ಬಂದಾಗ ಮೂತ್ರ ಏನಾಗಿರುತ್ತೆ ಅಂತಂದ್ರೆ ಅಮೃತವಾಗಿ ನಮಗೆ ಪರಿಣಾಮ ನಮ್ಮ ದೇಹದ ಮೇಲೆ ಪ್ರಭಾವ ಬೀರುತ್ತೆ. ಸರ್ವ ರೋಗಕ್ಕೂ ಕೂಡ ಇದು ಉತ್ತಮವಾದ ಒಂದು ಜೀವಾಮೃತ ಅಂತಾನೆ ಹೇಳ್ಬೇಕು. ಈಗ ನಾವ್ ಎಂತ ಎಳ್ಳೀರ್, ಈಗ ಸುಸ್ತಾದಾಗ ಏನ್ ಹೇಳ್ತಾರೆ ಡಾಕ್ಟ್ರು, ಒಂದ್ ಎಳ್ಳೀರ್ ಕುಡೀರಿ ಅಂತಾರೆ. ಒಂದ್ ಎಳ್ಳೀರಿಗಿರೋವಷ್ಟು ಪವರು ನಮ್ಮ ಮೂತ್ರಕ್ಕಿದೆ. ಇಷ್ಟೇ ಸಾಕು, ಒಂದ್ ಚಿಕ್ಕ ಗ್ಲಾಸು, ಇಷ್ಟು ಗ್ಲಾಸು ಬೆಳಗ್ಗೆ ಟೈಮು ಮೂತ್ರ ಸೇವನೆ ಮಾಡಿದಾಗ ಪ್ರತಿಯೊಂದು ನಮ್ಮಲ್ಲಿ ಇರೋ ಅಂತ ವೈಬ್ರೇಷನ್ನು ಕೂಡ ಉತ್ತಮವಾದ ಧ್ಯಾನನೂ ಆಗುತ್ತೆ ಅಂತ ನನ್ಗೆ ಅನ್ಸಿದೆ ಮೇಡಮ್. ಅದು ಬೆಳಗ್ಗೆ ಟೈಮ್ ನಾನೇನ್ ಮಾಡ್ತೀನಿ ಅಂತಂದ್ರೆ 5 ಗಂಟೆಗೆ ಎದ್ದಾಗ ಒಂದ್ ಲೋಟ ಎದ್ದಿಟ್ಕೊಂಡ್ ಬಿಡ್ತೀನಿ, ಬಾಯಿ ಮುಕ್ಕಳಿಸ್ತೀನಿ, ಕಣ್ಣಿಗೆ ಹಾಕತ್ತೀನಿ, ಆಮೇಲೆ ಕುಡಿತೀನಿ ಅದನ್ನ. ಬೆಳಗ್ಗೆ ಇವತ್ ನೋಡಿ 1:30ಗೆ ನಾನು ಎದ್ದಿರೋದು, ಇನ್ನೂ ನನಗೆ ಸುಸ್ತನ್ನೋದೇ ಇಲ್ಲ. ರಾತ್ರಿ 1:30ಗೆ ಎದ್ದಿರೋದು. 3 ಗಂಟೆ ಧ್ಯಾನ ಆಯ್ತು, 5 ಗಂಟೆ ಧ್ಯಾನ ಆಯ್ತು, ಸ್ವಾಧ್ಯಾಯನೂ ಇತ್ತು, ಒಂದ್ ಫಂಕ್ಷನ್ಗೂ ಹೋಗಿ ಬಂದಾಯ್ತು. ಆದ್ರೂ ಕೂಡ ನನಗೆ ಎಲ್ಲೂ ಕೂಡ ಒಂದು ಪಾಯಿಂಟ್ ಕೂಡ ನನಗೆ ಎನರ್ಜಿ ಕಡಿಮೆ ಆಗಿಲ್ಲ ಮೇಡಮ್. ಇದಂತೂ ನನಗೆ ಆಗ್ತಿರಂತ ಅನುಭವ ನಾನು ಹೇಳ್ಕತಿದ್ದೀನಿ. ಆಮೇಲೆ ನಮಗೆ ಇದು ಮೆದುಳಿಗೆ ಉತ್ತಮವಾದ ಆಹಾರ ಅಂತ ಹೇಳ್ತಾರೆ. ಮೂತ್ರ ಸೇವನೆ ಮಾಡೋದ್ರಿಂದ ನಮ್ಮ ಮೆದುಳು ಚುರುಕಾಗುತ್ತೆ. ಮೆದುಳು ಚುರುಕಾದಾಗ ನಮ್ಮ ಇಡೀ ಬಾಡಿಲಿ ಏನೇನ್ ಬೇಕು ಪ್ರತಿಯೊಂದು ಅಂಗಾಂಗಗಳು ಕೂಡ ವೈಬ್ರೇಷನ್ ಆಗುತ್ತೆ. ಯಾವ್ಯಾವ ಕೆಲಸ ಯಾವ್ಯಾವ ಅಂಗ ಮಾಡ್ಬೇಕು ಅದನ್ನ ತಂತಾನೆ ಮಾಡ್ಕೊಂತ ಬರುತ್ತೆ.
ಈಗ ಮೇಡಮ್ ಹೇಳಿದ್ರು, ಯಾರು ಶಿವರತ್ನ ಮೇಡಮ್ ಹೇಳಿದ್ರು, ನನಗೆ ಏನೆಲ್ಲ ಆಯ್ತು ಈ ಮಹಾವತಾರ್ ಫೌಂಡೇಶನ್ ನಿಂದ. ಇದೊಂದು ಮೂತ್ರ ಸೇವನೆ ಮಾಡ್ತಾ ಬಂದಾಗ ಅವರು ಇನ್ನೂ ಅದ್ಭುತವಾದ ಮೆಮೊರಿನೂ ಬರುತ್ತೆ, ಅವರಿಗೆ ಅದ್ಭುತವಾದ ಅನುಭವನೂ ಕೂಡ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ನಾನು. ಆಮೇಲೆ ಮೂತ್ರ ಸೇವನೆ ಉಪಯೋಗವಾಗಿದೆ. ಬೊಜ್ಜು ಅಂದ್ರೆ ನಮ್ಮ ದೇಹದಲ್ಲಿ ಬೇಡವಾಗಿರೋ ಅಂತ ಬೊಜ್ಜು ಕೂಡ ಕರಗುತ್ತೆ ಮೂತ್ರ ಸೇವನೆ ಮಾಡಿದಾಗ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಂಟ್ರೋಲ್ ಆಗುತ್ತೆ. ಕ್ಯಾನ್ಸರ್ ಕೂಡ ಇದರಿಂದ ಮಾಯವಾಗುತ್ತೆ ಅಂತ ನಮ್ಮ ಗುರೂಜಿ ಅವರು ತುಂಬಾ ಸಲ ಹೇಳ್ತಿದ್ದಾರೆ. ಅಂದ್ರೆ ಮೂತ್ರಪಾನ ಮಾಡಿ, ಅಂದ್ರೆ ಮೂತ್ರದಿಂದನೇ ಉಪವಾಸ ಮಾಡಿದ್ರೆ ಇದು ಕ್ಯಾನ್ಸರ್ ರೋಗನ ಕೂಡ ಉತ್ತಮವಾಗಿ ಗುಣಪಡಿಸ್ಕೋಬಹುದು ಅಂತಾನು ಕೂಡ ಹೇಳ್ತಿದ್ದಾರೆ. ಅದು ಕೂಡ ಉತ್ತಮವಾದ ಒಂದು ಈ ವೇದಿಕೆಯಲ್ಲಿ ಕೊಡ್ತಾ ಇರೋಂತ ಅದ್ಭುತವಾದ ಅನುಭವ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಆಮೇಲೆ ಬೊಜ್ಜು ಕರಗುತ್ತೆ. ರಕ್ತನಾಳದಲ್ಲಿ ಕೆಲವೊಂದ್ಸರಿ BP ಜಾಸ್ತಿ ಆಗಕ್ ಕಾರಣ ಅಂತಂದ್ರೆ ನಮ್ಮ ರಕ್ತದಲ್ಲಿ ಬ್ಲಾಕೇಜ್ ಆಗಿರೋದ್ರಿಂದ ರಕ್ತ ಗಟ್ಟಿಯಾಗಿರುತ್ತೆ, ನೀರಿನ ತರ ಅದು ಹರಿಯೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ BP ಜಾಸ್ತಿ ಆಗ್ಬಿಡುತ್ತೆ. ಅದು ಈ ಮೂತ್ರದಿಂದ ಅದು ಕೂಡ ಸರಾಗವಾಗಿ ರಕ್ತ ಎಲ್ಲಾ ಕಡೆನೂ ನಮಗೆ ಏನ್ ಮಾಡುತ್ತೆ ಅಂತಂದ್ರೆ ಸರಾಗವಾಗಿ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಇದ್ರದಿಂದ. ಆಮೇಲೆ ಬ್ಲಾಕೇಜ್, ನಮ್ಮ ಮಾನಸಿಕವಾಗಿ ಅವ್ರು ಹೇಳಿದ್ರು ಎಷ್ಟು ಬ್ಲಾಕೇಜ್ ಇತ್ತು ಅವರಿಗೆ. ಅಂದ್ರೆ ಸಂಸಾರದಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಒಂದು ಬ್ಲಾಕೇಜ್ ಬಂದೇ ಬರುತ್ತೆ ಮೇಡಮ್. ಅಂದ್ರೆ ನಾವ್ ಯಾರ ಹತ್ರನೂ ಹೇಳ್ಕೊಳಕ್ ಆಗೋದಿಲ್ಲ. ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಏನಪ್ಪಾ ಹಿಂಗೆ, ಇವ್ರ ಮನೆದ್ ಹಿಂಗೆ ಅಂತ ಹೇಳ್ಬಿಟ್ಟು 4 ಜನದ ಹತ್ರ ಹೋಗ್ಬಿಡುತ್ತೆ, ಅದು ಗಾಸಿಪ್ ಆಗುತ್ತೆ. ಅವಾಗ ಏನ್ ಮಾಡ್ತೀವಿ, ಯಾರ ಹತ್ರನು ಹೇಳ್ಕಂದನೆ ಅದನ್ನ ಹಂಗೆ ಇಟ್ಕೊಂಡು ನಮ್ ಇಡೀ ಶರೀರನೇ ಬ್ಲಾಕೇಜ್ ಆಗಿ ಹೋಗ್ಬಿಡುತ್ತೆ. ಆ ಬ್ಲಾಕೇಜ್ ಆದಾಗ ಏನಾಗುತ್ತೆ ಅಂತಂದ್ರೆ ಒಂದೊಂದು ಅಂಗನೂ ವೈಫಲ್ಯ ಆಗ್ತಾ ಬರುತ್ತೆ. BP ಬರುತ್ತೆ, ಶುಗರ್ ಬರುತ್ತೆ, ಥೈರಾಯ್ಡ್ ಬರುತ್ತೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ತಲೆ ಕೂದಲು ಉದ್ರಕ್ ಸ್ಟಾರ್ಟ್ ಆಗುತ್ತೆ, ಚರ್ಮ ಸುಕ್ಕಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಯಾಕೆ ಅಂತಂದ್ರೆ ಹೆಣ್ಮಕ್ಳಿಗಿರೋದು ಬ್ಲಾಕೇಜ್. ಇದೆಲ್ಲ ಹೋಗ್ಬೇಕು ಅಂತಂದ್ರೆ ನಾವು ಮನಸ್ಸನ್ನ ಫಸ್ಟ್ ಫಿಕ್ಸ್ ಮಾಡ್ಕೋಬೇಕು. ಏನಂತ, ನಾನು ಉತ್ತಮವಾದ ಆರೋಗ್ಯವನ್ನು ಪಡೀಲಿಕ್ಕೆ ಈ ವೇದಿಕೆಗೆ ಬಂದಿದ್ದೇನೆ. ಇಲ್ಲಿ ಕೊಡುವಂತ ಸ್ವಾಧ್ಯಾಯವನ್ನು ಪ್ರತಿದಿನ ಅದನ್ನ ನಾನು ಆತ್ಮಪೂರ್ವಕವಾಗಿ ಅನುಭವಿಸ್ತೀನಿ. ಈಗ ಒಂದು ಶಿವಂಬು ಚಿಕಿತ್ಸೆ ಕೊಡ್ತಿದ್ದಾರೆ ನಮಗೆ, ಅದನ್ನ ಯಾಕೆ ಕೊಡ್ತಿದ್ದಾರೆ, ನಮ್ಮ ಒಳ್ಳೇದಕ್ಕೇನೆ ಅಲ್ವಾ. ಅದನ್ನ ನಾವು ಉತ್ತಮವಾದ ಮನಸ್ಸಿಂದ ಆತ್ಮಸಾಕ್ಷಿಗೆ ಒಪ್ಪಂಗೆ ಅದನ್ನ ನಾವು ಬೆಳಗ್ಗೆ ಟೈಮ್ ತಗೋಬೇಕು. ಅದಕ್ಕೆ ಹೇಳ್ಕೋಬೇಕು, ನೀನು ಮೂತ್ರ ಸೇವನೆ ಅಲ್ಲ, ನನ್ನ ಜೀವಕ್ಕೆ ಕೊಡ್ತೀರಾ ಅಂತ ಅಮೃತ ಇದು, ಅದಕ್ಕೆ ನೋಡ್ಬೇಕು, ಸೇವನೆ ಮಾಡ್ಬೇಕು. 2-3 ದಿನ ಆ ರೀತಿ ಮಾಡಿದಾಗ 4ನೇ ದಿನಕ್ಕೆ ಅದೇ ಹೇಳುತ್ತೆ, ನೀನ್ ತಗೋ, ನಿನಗೆ ಒಳ್ಳೆ ಎನರ್ಜಿ ಬರ್ತಿದೆ, ಅದರಿಂದ ಉತ್ತಮವಾದ ಆರೋಗ್ಯ ನಿನಗೆ ಸಿಗ್ತಿದೆ, ಯಾಕೆ ಇದನ್ನು ವೇಸ್ಟ್ ಮಾಡ್ತಾ ಇದೀಯಾ ಅಂತ. ಅದು ನಮಗೆ ಬೆಳಗ್ಗೆ ಮಲ್ಕೊಂಡಾಗ, ರಾತ್ರಿ ಒಂದಿನೆಲ್ಲ ಕುಡ್ದಿರ್ತೀವಲ್ಲ ಮೇಡಮ್, ಬೆಳಗ್ಗೆ ಏನಾಗುತ್ತೆ ಅಂತಂದ್ರೆ ಆ ಟೈಮಿಗೆ ನಮಗೆ ಎಚ್ಚರ ಮಾಡುತ್ತೆ, ಅದೇ ಟೈಮಿಗೆ ಮೂತ್ರನ ಬರುತ್ತೆ. ಅದೇ ಟೈಮಿಗೆ ಆ ಮೂತ್ರನ ನಾವು ಹಿಡ್ಕೊಂಡು ಕುಡಿದಾಗ ಜೀವಾಮೃತ ಅದು. ಅದರಿಂದ ಏನೆಲ್ಲ ಉಪಯೋಗ ಆಗಿದೆ ಅಂತ ನಾನು ಹೇಳ್ಕೊಂತಿದ್ದೀನಿ ಅಂತಂದ್ರೆ, ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇದರಿಂದ ನನಗೆ ಉತ್ತಮವಾದ ಆರೋಗ್ಯ ಸಿಕ್ಕಿದೆ ಮೇಡಮ್. ಇದು ನನಗೂ ಕೂಡ ಹಿಂಜರಿಕೆ ಇತ್ತು. ಹೆಂಗೆ ಅಂತಂದ್ರೆ ನಾನು ಹೇಳ್ತಿದ್ದೆ, ಗೀತಾ ಮೇಡಮ್ ಹೆಂಗ್ ಮೇಡಮ್ ಅದು ಆಗ್ತಿಲ್ಲ, ನನಗೆ ಆಗ್ತಿಲ್ಲ ಅಂದಾಗ ಮೇಡಮ್ ಹೇಳಿದ್ರು, ಮೇಡಮ್ ಫಸ್ಟ್ ನೀವು ಸ್ಮೆಲ್ ನೋಡಿ, ತಲೆಗೆ ಹಚ್ಕೊಳ್ಳಿ, ಎಲ್ಲ ಕೈಗೆಲ್ಲ ಮಸಾಜ್ ಮಾಡ್ಕೊಳ್ಳಿ ಮೇಡಮ್, ಆಮೇಲೆ ನೀವು 2 ಡ್ರಾಪ್ 2 ಹನಿ ಇದು ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ತಗೊಳ್ಳಿ ಅಂತ ಅವರು ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಫೋನ್ ಮಾಡಿ ಕೇಳ್ತಿದ್ದೆ ನಾನು ಗೀತಾ ಮೇಡಮ್ಗೆ. ಗೀತಾ ಮೇಡಮ್ ಹೇಳಿದ್ನೆಲ್ಲಾನು ಎಲ್ಲ ಮಾಡ್ತಿದಾರಲ್ವಾ, ನಾನ್ ಯಾಕೆ ಮಾಡಬಾರ್ದು. ನನಗೆ ತುಂಬಾ ಮೈಗ್ರೇನ್ ಇತ್ತು. ಆಮೇಲೆ ಅದನ್ನ ನಾನು ಫಸ್ಟ್ ಹೇಳ್ಕೊಂಡಿದ್ದೇನಂತ, ಧ್ಯಾನ ಕೂತ್ಕೊಂಡಾಗ ಈ ಮೈಗ್ರೇನು ಈ ಮೂತ್ರದಿಂದ ಹೋದ್ರೆ ನಾನು ಧೈರ್ಯವಾಗಿ ಈ ವೇದಿಕೆ ಮೇಲೆ ಎಲ್ಲರಿಗೂ ಸ್ವಾಧ್ಯಾಯ ಮಾಡ್ತೀನಿ ಅಂತ ಮೇಡಮ್ ಅವತ್ತು ಪಣ ತೊಟ್ಟಿದ್ದೆ ನಾನು. ಅದೇನಾಯ್ತು, ನನ್ಗೆ ಅದು ನೀರ್ ಮಿಕ್ಸ್ ಮಾಡ್ಲಿಲ್ಲ, ನಾನು ಡೈರೆಕ್ಟಾಗಿ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು 2 ಹನಿ ಕುಡಿಲಿಲ್ಲ, 2 ಡ್ರಾಪ್ ಕುಡಿಲಿಲ್ಲ, ಇಷ್ಟು ಲೋಟ 3 ಟೈಮ್ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದೆ ಮೇಡಮ್. ಇವತ್ತವರೆಗೂ ಈ ವೇದಿಕೆಗೆ ಬಂದು ನಾನು ಜನವರಿಗೆ 1 ವರ್ಷ ಆಯ್ತು ಮೇಡಮ್, ಇದುವರೆಗೂ ಒಂದು ಮಾತ್ರೆ ನುಂಗಿಲ್ಲ ಮೈಗ್ರೇನ್. ಯಾವ ಮಾತ್ರೆನೂ ನುಂಗಿಲ್ಲ, ಮಾತ್ರೆನೇ ಇಲ್ಲ ನನ್ನ ಹತ್ರ, ಮಾತ್ರೆನೇ ಇಲ್ದಂಗೆ ಇಲ್ಲಿವರೆಗೂ ಅಂದ್ರೆ ಉತ್ತಮವಾದ ಆರೋಗ್ಯನ ಈ ವೇದಿಕೆಯಲ್ಲಿ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಇದಂತೂ ಅದ್ಭುತವಾದ ನನಗೆ ಅನುಭವ. ಆಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ರಾತ್ರಿ ಊಟನ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಅಂದ್ರೆ 6 ಗಂಟೆ ಒಳಗೆ ಊಟ ಮಾಡ್ಬೇಕು. 6 ಗಂಟೆ ಒಳಗೆ ಊಟ ಅಂದ್ರೆ ಹುಳಿ ಉಪ್ಪು ಖಾರ ತಿನ್ಬಾರ್ದು. ಮೂತ್ರ ಸೇವನೆ ನಾವು ಮಾಡ್ತಾ ಇದೀವಿ ಅಂತ ನಮಗೆ ಗೊತ್ತಾದಾಗ ಹುಳಿ ಉಪ್ಪು ಖಾರ ಮಸಾಲೆ ಐಟಮ್ ಕಡಿಮೆ ಮಾಡ್ಬೇಕು. ಸಾತ್ವಿಕ ಆಹಾರ, ಬೇಕಾದ್ರೆ ಹಾಲುವನ್ನ ಊಟ ಮಾಡಿ, ಬಿಸಿ ಹಾಲುವನ್ನ, ಅದಕ್ಕೆ ಬೇಕಾದ್ರೆ 1 ಸ್ಪೂನ್ ತುಪ್ಪ ಹಾಕೊಂಡು ರಾತ್ರಿ ಊಟ ಮಾಡಿದಾಗ ಬೆಳಗ್ಗೆ ಟೈಮು ಮೂತ್ರ ತುಂಬಾ ಅದ್ಭುತವಾಗಿರುತ್ತೆ. ಯಾವುದು ಕೂಡ ಸ್ಮೆಲ್ ಇರಲ್ಲ, ತುಂಬಾ ಉತ್ತಮ ಆಗಿರುತ್ತೆ. ಅಂದ್ರೆ ಎಳ್ನೀರ್ ಯಾವ ತರ ಇರುತ್ತೆ ಅದೇ ರೀತಿ ಮೂತ್ರನೂ ಕೂಡ ಇರುತ್ತೆ. ಅದೊಂದು ಹೇಳಕ್ ಇಷ್ಟಪಡ್ತೀನಿ, ಅಂದ್ರೆ ನನಗೆ ಆಗಿರೋ ಅನುಭವ ಅದು.
ಆಮೇಲೆ ಸಾಯಂಕಾಲದ ಊಟ ಅಷ್ಟೊತ್ತಾದ್ಮೇಲೆ ಮತ್ತೇನ್ ಮಾಡ್ಬೇಕು ಅಂತಂದ್ರೆ ಸೂರ್ಯಾಸ್ತದ ನಂತರ ಊಟ ಮಾಡಬೇಕು. ಊಟ ಮಾಡಿದ ನಂತರ ನಾವು ಮಲಗಬಾರದು. ಒಳ್ಳೆ ರಾಜನ್ ತರ ಇರ್ಬೇಕು ಊಟ ಆದ್ಮೇಲೆ, ಅಂದ್ರೆ ವಜ್ರಾಸನ. ರಾಜನ್ ತರ ಅಂತಂದ್ರೆ ವಜ್ರಾಸನದಲ್ಲಿ ನಾವು ಕೂತಾಗ, ವಜ್ರಾಸನದಲ್ಲಿ ಊಟ ನಾವು ಮಾಡಿರೋಂತ ಊಟ ತುಂಬಾ ಚೆನ್ನಾಗ್ ಪಚನ ಆಗುತ್ತೆ. ಆ ಪಚನ ಆದ್ಮೇಲೆ 1 ಗಂಟೆ ಧ್ಯಾನ ಮಾಡಿ ರಾತ್ರಿ. ಧ್ಯಾನ ಮಾಡಾದ್ಮೇಲೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಮ್ ಮನ್ಸಿಗೆ ಹೇಳ್ಕೋಬೇಕು, ಬೆಳಗ್ಗೆ ನೀನ್ ಎಷ್ಟು ಗಂಟೆಗೆ ಎದ್ದೇಳ್ಬೇಕು ಅಂತ ಹೇಳ್ಕೊಂಡಾಗ ಕರೆಕ್ಟ್ ಇಮಿಡಿಯೇಟ್ ಅಷ್ಟು ಗಂಟೆಗೆ ನಮಗೆ ಎಚ್ಚರ ಮಾಡುತ್ತೆ. ಇದುವರೆಗೂ ನಾನು ಮೊಬೈಲೇ ಆಗ್ಲಿ, ಒಂದು ಅಲಾರಾಮೇ ಆಗ್ಲಿ, ಯಾವ್ದ್ರಲ್ಲೂ ನಾನು ಅಲಾರಾಮ್ ಇಡಲ್ಲ. ರಾತ್ರಿ ಅನ್ಕೊಂಡಿರ್ತೀನಿ 3 ಗಂಟೆಗೆ ಹೇಳ್ಬೇಕು ಅಂತಂದ್ರೆ ನನಗೆ 2:30ಗೆನೆ ಎಚ್ಚರ ಆಗಿರುತ್ತೆ. 4 ಗಂಟೆಗೆ ಹೇಳ್ಬೇಕು ಅಂತಂದ್ರೆ ನನಗೆ 3:30ಗೆನೆ ಎಚ್ಚರ ಆಗ್ಬಿಡುತ್ತೆ. ಅಷ್ಟು ಅದ್ಭುತವಾದ ಒಂಥರ ಗಡಿಯಾರ ನನ್ನ ತಲೆಯಲ್ಲಿ ಫಿಕ್ಸ್ ಆಗೋಗಿದೆ. ಅದೊಂದು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಆಮೇಲೆ ಜಾಸ್ತಿ ಪಪ್ಪಾಯ, ದಾಳಿಂಬೆ, ಹಣ್ಣಲ್ಲಿ ತರಕಾರಿ, ನಮ್ಮ ಮಧುರ ಮೇಡಮ್ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಅಲ್ಲಿ ಏನು ಅಂತಂದ್ರೆ ನಾವು ಉತ್ತಮವಾದ ಆರೋಗ್ಯ ನಾವು ಇಟ್ಕೋಬೇಕು ಅಂತಂದ್ರೆ ಬೇಕಾಗಿರೋದು ಉತ್ತಮವಾದ ಧ್ಯಾನ, ಉತ್ತಮವಾದ ಜ್ಞಾನ, ಉತ್ತಮವಾದ ಮೂತ್ರ ಸೇವನೆಯ ಅನುಭವ. ಇದು ನಮ್ಮ ಅಮ್ಮಂಗೆ ಅಸ್ತಮಾ ಇತ್ತು. ಅವ್ರು ಏನ್ ಮಾಡೋರು ಅಂತಂದ್ರೆ 2 ಮಾತ್ರೆ ತಗೊಳ್ಳೋರು ಅವರು. 2 ಮಾತ್ರೆ ತಗೊಳ್ಬೇಕಾರೆ ನನಗೂ ನಾನ್ ಮಾಡ್ತಿದ್ದೀನಿ, ಅಮ್ಮಂಗೆ ಯಾಕೆ ಮಾಡಿಸ್ಬಾರ್ದು ಅಂತ ನನಗೆ ಅನುಭವಕ್ಕೆ ಬಂದಾಗ ಅವ್ರಿಗೆ ಹೇಳ್ದೆ ನಾನು ಮಾಡಿ ಅಂತ. ಪಾಪ ಅವರು ಕೂಡ ಒಂದೇ ಮಾತಲ್ಲಿ ಅವ್ರು ಒಪ್ಕೊಂಡ್ರು. ಯಾವ್ದು ಹಿಂಜರಿಕೆನೇ ಇಲ್ಲ. ಒಪ್ಕೊಂಡಾದ್ಮೇಲೆ ಅದು ಪ್ರತಿದಿನ ಮಾಡ್ತಿದ್ದಾರೆ ಮೇಡಮ್. ಅವ್ರಿಗೆ BP ಕಂಟ್ರೋಲ್ ಆಗಿದೆ. BP ಇತ್ತು. BP ಕಂಟ್ರೋಲ್ ಆದ್ಮೇಲೆ ಅಸ್ತಮಾ ಪೇಷಂಟ್ ಅವರು 2 ಮಾತ್ರೆ ನುಂಗ್ತಿದ್ದಾರೆ, ಈಗ ಒಂದೇ ಮಾತ್ರೆಗೆ ಬಂದಿದ್ದಾರೆ. ಪ್ರತಿದಿನ ಬೆಳಗ್ಗೆ ಒಂದೇ ಮಾತ್ರೆ ತಗೊಳ್ಳೋದು. ಇನ್ನೊಂದು ಪೇಷಂಟ್ ಅಂದ್ರೆ ನನ್ನ ಫ್ರೆಂಡು, ಅವಳಿಗೆ ಏನಾಗಿತ್ತು ಅಂತಂದ್ರೆ BP, ಶುಗರು, ಹಾರ್ಟ್ ಪೇಷಂಟು, ಥೈರಾಯ್ಡು, ಆಮೇಲೆ ವಿಪರೀತ ಕಾಲು ನೋವಿತ್ತು. 2 ಮಂಡಿನ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಫುಲ್ ಬಾಡಿನೂ ಕೂಡ ಹೆವಿ ಇತ್ತು. ಅವ್ರಿಗೆ ಏನಂತ ಹೇಳಿದ್ರು ಡಾಕ್ಟ್ರು, ಮೇಡಮ್ ನಿಮಗೆ ಹುಷಾರಾಗದೇ ಇಲ್ಲ ಮೇಡಮ್, ನೀವು ಏನ್ ಮಾಡ್ತಿರೋ ಏನೋ ಗೊತ್ತಿಲ್ಲ ಹಂಗೆಲ್ಲ ಹೇಳ್ದಾಗ ತುಂಬಾ ಒಂಥರ ಕೊರಗಿದ್ಲು. ನನ್ನ ಹತ್ರ ಬಂದು ಹೇಳ್ಕೊಂಡು ನಾನೇನ್ ಮಾಡ್ದೆ, ಇಲ್ಲೇ ಕೂರಿಸ್ಬಿಟ್ಟು ಧ್ಯಾನನ ಮಾಡ್ತಿದ್ದೆ ಅವರಿಗೆ. ಧ್ಯಾನ ಮಾಡ್ಸಾದ್ಮೇಲೆ ಅವಳಿಗೆ ಹೇಳ್ದೆ, ಅಂದ್ರೆ ನಾನು ತುಂಬಾ ಅವಳಿಗೆ ಫೋರ್ಸ್ ಮಾಡಿದೆ, ಮಾಡು ನಾನು ಮಾಡ್ತಿದ್ದೀನಿ, ಯಾಕೆ ಮಾಡಬಾರ್ದು, ನಿನ್ನ ಆರೋಗ್ಯ ಅಲ್ವಾ, ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀನು ಮೂತ್ರ ಸೇವನೆ ಮಾಡಪ್ಪ ಅಂತ ಹೇಳಿದಾಗ ಮೇಡಮ್ ಇಮಿಡಿಯೇಟ್ ಅವಳು ಕೂಡ ಒಪ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಒಂದೊಂದೇ ಡ್ರಾಪ್ ಸ್ಮೆಲ್ ನೋಡೋದು, ನಾಲ್ಗೆ ಮೇಲೆ ಹಾಕೊಳ್ಳೋದು, ಆ ತರ ಮಾಡ್ಕೊಂಡು ಅವಳು ಕೂಡ ಒಂದೊಂದು ಲೋಟ ಇವಾಗ ಪ್ರತಿದಿನ ಮಾಡ್ತಿದ್ದಾರೆ ಮೇಡಮ್. ನೆಕ್ಸ್ಟ್ 1 ತಿಂಗಳು 2 ತಿಂಗಳು ಬಿಟ್ಕೊಂಡಾದ್ಮೇಲೆ 2 ಸರಿ ಚೆಕಪ್ ಮಾಡ್ತಿದ್ದಾರೆ. ಅವರಿಗೆ BP ನಾರ್ಮಲ್ ಆಗಿದೆ, ಶುಗರ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಇದು ತುಂಬಾ ಅದ್ಭುತವಾಗಿ ನನ್ನ ಹತ್ರ ಹೇಳ್ಕೊಂಡಾಗ ನನಗೆ ಖುಷಿ ಆಗೋಯ್ತು. ಆಮೇಲೆ ಡಾಕ್ಟರ್ ಕೇಳಿದ್ರಂತೆ, ಏನಮ್ಮ ಇಷ್ಟೊಂದು ರಿಸಲ್ಟು, ಇಷ್ಟು ಎಲ್ಲ ಪ್ರತಿಯೊಂದನ್ನು ಇಷ್ಟು ಕಂಟ್ರೋಲ್ ಮಾಡಿದ್ಯಲ್ಲ, ಏನ್ ಫುಡ್ ತಿಂತಿದ್ಯಾ ಅಂತ ಕೇಳಿದ್ರಂತೆ ಅವರು. ಅವಾಗ ಹೇಳಿದ್ಲಂತೆ, ಅವಳಿಗೆ ಹೇಳಕ್ಕಾಗಿಲ್ಲ, ಅವಳಿಗೂ ಕೂಡ ಹಿಂಜರಿಕೆ, ನಾನು ಮೂತ್ರ ಸೇವನೆ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕಾಗಿಲ್ಲ. ಹಿಂಜರಿಕೆಯಿಂದ ಹೇಳಿದ್ರು, ಸರ್ ನಾನು ಧ್ಯಾನ ಮಾಡ್ತಿದ್ದೀನಿ, ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ರು ಹಂಗಾಗಿ ಧ್ಯಾನ ಮಾಡ್ತಿದ್ದೀನಿ ಅಂತ ಅಂದಾಗ, ಹೌದಾ ಸರಿ ವೆರಿ ಗುಡ್ ಅಂತ ಹೇಳ್ಬಿಟ್ಟು ಶಬಾಷ್ ಅಂತ ಒಂದು ಬೆನ್ನಿಗೂ ಕೂಡ ಬೆನ್ನ ಮೇಲೆ ಸವರಿಬಿಟ್ಟು ಕಳಿಸಿದ್ರಂತೆ. ಅಂತ ಟೈಮಲ್ಲಿ ನಮಗೆ ಅವ್ರು ಹೇಳ್ಕೊಂಡಾಗ ಹೆಂಗಾಗುತ್ತೆ ಅಂತಂದ್ರೆ ಎಷ್ಟು ಅದ್ಭುತವಾದ ವೇದಿಕೆ ಇದು. ಎಷ್ಟು ಜನನ್ನ ನಾವು ಬದಲಾಯಿಸ್ಬೋದು. ಒಬ್ಬೊಬ್ರು 4 ಜನ ಬದಲಾವಣೆ ಮಾಡಿದಾಗ ಇಡೀ ನಮ್ಮ ಪ್ರಪಂಚದಾದ್ಯಂತ ರೋಗ ಮುಕ್ತ ಎಲ್ಲ ಗುಣ ಮಾಡಬಹುದು ಅನ್ನೋದು ನಂದೊಂದು ಆಶಯ. ಥ್ಯಾಂಕ್ ಯು ಮೇಡಮ್. ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಕೋಟಿ ಕೋಟಿ ಪ್ರಣಾಮಗಳು. ಮಾತ್ರ ಈ ವೇದಿಕೆಯಲ್ಲಿ ರಂಗನಾಥ್ ಸರಿಗಂತೂ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು.